ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ಬಂದ್ರೆ ಅಣ್ಣ ಅವರ ನೆನಪು ನಮ್ಮೆಲ್ರಿಗೂ ಕೂಡ ಕಾಡದೇ ಇರೋದು. ಯಾಕಂದ್ರೆ ಅದೇ ಭೀಮನ ಅಮಾವಾಸ್ಯೆಯ ಕರಾಳ ರಾತ್ರಿ ಎಂದು ವರ್ನಟ ಡಾಕ್ಟರ್ ರಾಜ್ ಅವರನ್ನ ಕನ್ನಡಿಗರ ಕಣ್ಮಣಿಯನ್ನ ದಂತಚೋರ ಕಾಡುಗೊಳ್ಳ ವೀರಪ್ಪನ್ ಅಪಹರಿಸಿದ್ದ. ಇನ್ನು ಆ ಒಂದು ದಿನದ ಸನ್ನಿವೇಶ ಹೇಗಿತ್ತು, ಜೊತೆಗೆ ಆ ಸಂದರ್ಭವನ್ನ ಯಾವೆಲ್ಲ ರೀತಿಯಾಗಿ ಅನುಭವಿಸಬೇಕಾಯಿತು ಅನ್ನೋದ್ರ ಬಗ್ಗೆ ನಾವಿವತ್ತು ಒಂದು ಪುನರಾವಲೋಕನವನ್ನ ಮಾಡ್ತಾ ಇದ್ದೀವಿ. ಇನ್ನು ಅದರ ಬಗ್ಗೆ ಮಾತನಾಡೋದಕ್ಕೆ ಆ ಪರಿಸ್ಥಿತಿಯನ್ನ ಎದುರಿಸಿದ್ದ, ನೋಡಿದ್ದ, ಅನುಭವಿಸಿದ್ದ ಗಣ್ಯರು ನಮ್ಮ ಜೊತೆ ಇರುವಂತದ್ದು. ಬನ್ನಿ ಅವರನ್ನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ. ಮೊದಲಿಗೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಾ ಗೋವಿಂದ್ ಅವರಿದ್ದಾರೆ, ಫಿಲ್ಮ್ ಚೇಂಬರ್ನ ಅಧ್ಯಕ್ಷರು, ಹಾಗೆ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಆಗಿರುವಂತವ್ರು ಇವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನೀಗಾಗಲೇ ಹೇಳಿದೆ, ಭೀಮನ ಅಮಾವಾಸ್ಯೆ ಅಂತಂದ್ರೆ ನಮ್ಗೆ ಇಂಥ ಒಂದು ಕರಾಳ ದಿನದ ನೆನಪಾಗುತ್ತೆ ಅಂತ ಹೇಳ್ಬಿಟ್ಟು, ನಿಮಗೇನ್ ನೆನಪಾಗುತ್ತೆ ಸರ್? 16 ವರ್ಷ ಮುಗಿದೋಯ್ತು. ಹೌದು, 17ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 16 ವರ್ಷದ ಹಿಂದಿನ ನೆನಪನ್ನ ನೆನೆಸ್ಕೊಂಡ್ರೆ ಆಗಿಂದ ತಳಮಳ, ಅವತ್ತಿನ ಆಕ್ರೋಶ, ಇಡೀ ಕರ್ನಾಟಕ ಭುಗಿಲೆದ್ದ ದಿನ, ಇಡೀ ಕರ್ನಾಟಕದಾದ್ಯಂತ ಕರಾಳ ದಿನ ಆಗುತ್ತೆ. ಯಾಕೆಂತ ಹೇಳಿದ್ರೆ ಒಬ್ಬ ಮೇರು ನಟನ ಅಪಹರಣ ಆಗುತ್ತೆ. ಅಪಹರಣ ಆದಂಥ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಅಲ್ಲವಲ್ ಕಲ್ಲವಲಾಗುತ್ತೆ. ರಾತ್ರಿ ವೀರಪ್ಪನ ಅಪಹರಣ ಆಗಿರೋದು, ಮಾಡಿರೋದು ರಾತ್ರಿ 11-12 ಗಂಟೆ ಸಮಯ. ನನಗೆ ಬೆಳಗಿನ ಜಾವ 3 ಗಂಟೆಗೆ ಅಮ್ಮವರು ಫೋನ್ ಮಾಡ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆಯಿಂದ ಫೋನ್ ಬರುತ್ತೆ. ಫೋನ್ ಬಂದು ಇಮ್ಮಿಡಿಯೇಟ್ ಆಗಿ ಬರಬೇಕು ಅಂತ ರಾಘವೇಂದ್ರ ರಾಜ್ಕುಮಾರ್ ಹೇಳ್ತಾರೆ. ನನಗೆ ಅಲ್ಲ, ಅಂತ ಟೈಮಲ್ಲಿ 3 ಗಂಟೆಗೆ ಇಮ್ಮಿಡಿಯೇಟ್ ಆಗಿ ಮನೆಗೆ ಬಾ ಅಂದ್ರೆ ನನ್ನ ಮನಸ್ಸಲ್ಲಿ ಏನೇನೆಲ್ಲ ದುಗುಡ, ತಳಮಳ, ಏನಾಗಿರ್ಬೋದು ಹೆಚ್ಚು ಕಮ್ಮಿ. ಯಾಕೆಂತ ಹೇಳಿದ್ರೆ ಅಷ್ಟೊತ್ತಲ್ಲಿ ಸುಮ್ಮನೆ ಕರೆ ಬರೋದಿಲ್ಲ, ಏನೋ ಒಂದಿದ್ದೇ ಇರುತ್ತೆ. ನಾನು ಏನಾಗಿರ್ಬೋದು, ಅಮ್ಮವ್ರಿಗೆ ಏನಾರು ಆಗಿದೆಯಾ, ಅಥವಾ ಅಣ್ಣವ್ರಿಗೆ ಏನಾದ್ರು ಆಗಿದೆಯಾ, ಇಲ್ಲ ಮನೇಲಿ ಏನಾದ್ರು ಆಗಿದೆಯಾ, ಹೆಚ್ಚು ಕಮ್ಮಿ ಯಾರಿಗೇನಾದ್ರು ಆಗಿದೆಯಾ ಇದೆ. ನಾನು ಕರೆ ಬಂದ ತಕ್ಷಣ 3 ಗಂಟೆಗೆ ಮನೆಯಿಂದ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ರೋಡ್ ಒಂದು ಬಿಟ್ರೆ ಏನು ಕಾಣಿಸ್ತಾ ಇಲ್ಲ, ಒಂಥರ ಬ್ಲೈಂಡ್ ಆಗಿ ಹೋಗ್ತಾ ಇದ್ದೀನಿ. ಬ್ಲೈಂಡ್ ಆಗಿ ಹೋದೆ. ಹೋಗಿ ಮನೆ ಹತ್ರ ಗಾಡಿ ನಿಲ್ಲಿಸಿದೆ. ಒಳಗಡೆ ಹೋಗ್ಬೇಕು, ಹೊರಗಡೆ ಪೊಲೀಸ್ ಆಫೀಸರ್ ಇದ್ದಾರೆ, GA ಬಾವ ಅಂತ ಹೇಳ್ಬಿಟ್ಟು, ಆಗ ಉಪ್ಪಾರಪೇಟೆಯಲ್ಲಿ ಅವರು ACP ಆಗಿರ್ತಾರೆ. ಅವರು ಇರ್ತಾರೆ. ಅವರು ನಾನು ನೋಡ್ತೀನಿ, ಅವರೇ ನನ್ನ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಒಳಗಡೆ ಏನು ಪೊಲೀಸ್ ಆಫೀಸರ್ ಇದ್ರಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಏನು ಯಾವುದೇ ರೀತಿ ವಾತಾವರಣ ನನಗೆ ಕಾಣಿಸ್ತಾ ಇಲ್ಲ. ಗಾಬರಿ ಆಗಿರುವಂಥ ವಾತಾವರಣ ಅಲ್ಲಿ ಇನ್ನೂ ಆಗ್ತಾನೆ. ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮವರು, ಯಾರಿಗೂ ಗೊತ್ತಿಲ್ಲ, ನನ್ನೊಬ್ಬನಿಗೆ ಫಸ್ಟ್ ಹೇಳಿದ್ದು. ನಾನು ಹೋದ ತಕ್ಷಣ 2 ಸ್ಟೆಪ್ ಹತ್ತದೆ. ಅಲ್ಲಿ ಆಗಿನ DCP, ಈಗಿನ ಪೊಲೀಸ್ ಇಲಾಖೆಯ ಸಲಹೆಗಾರರು, ಪರಮೇಶ್ವರ್ ಅವರ ಸಲಹೆಗಾರರು ಕೆಂಪಯ್ಯ ಅವರಿದ್ದಾರೆ. ಅವ್ರು ನೋಡಿದ ತಕ್ಷಣ ನನಗೆ ಇನ್ನೂ ಗಾಬರಿ ಆಯ್ತು. ಗಾಬರಿ ಆಗಿ ಅವರು ಬಂದು ಬನ್ನಿ ಒಳಗಂತ ಒಳಗಡೆ ಕರ್ಕೊಂಡೋದ್ರು. ಅಮ್ಮವರು ರೂಮಲ್ಲಿ ಕೂತಿದ್ರು. ನಾವು ಅಂತ ಅಳ್ತಾ ಇದ್ದಾರೆ. ನನ್ನ ನೋಡಿದ ತಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ. ಜೋರಾಗಳಕ್ಕೆ ಶುರು ಮಾಡಿಬಿಟ್ರು. ನನಗೆ ಯಾರು ಹೇಳಿಲ್ಲ. ನಾನು ಅಮ್ಮ ಯಾಕೆ, ಏನಾಗಿದೆ, ಏನು ಇಷ್ಟೊಂದು ಯಾಕೆ, ಹೇಳಿ ಅದೇನು ಅಂತ ಅವ್ರು ಹೇಳಿದ್ರು, ನಿಮ್ಮ ಅಣ್ಣನ ರಾಜ್ಕುಮಾರ್ ಅಪಹರಣ ಮಾಡಿಬಿಟ್ಟ, ಜೊತೆಲಿ 4 ಜನ. ನನಗೆ ದಿಢೀರಂತ ಇಡೀ ಜಗತ್ತೇ ಕುಸಿದು ಬಿದ್ದಂಗಾಯ್ತು ನನ್ನ ಮೇಲೆ. ಶಾಕು, ತುಂಬ ದೊಡ್ಡ ಶಾಕು. ಯಾಕೆಂತ ಹೇಳಿದ್ರೆ ದಂತಚೋರ ಅಂತಾನೆ ಅವನ ಹೆಸರು. ಇನ್ನು ಅವರು ಸೆರೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ಮುಂದೆ ಏನಾಗ್ಬೋದು, ಅವರು ನಮಗೆ ಜೀವಂತವಾಗಿ ವಾಪಸ್ ಬರ್ತಾರ, ಇದು ನಮಗೆ ಆತಂಕ. ನಾನು ಸ್ವಲ್ಪ ಅವಾಗ ಗಡಿಬಿಡಿ ಆದೆ. ನನಗೂ ಕೋಪ ಬಂತು, ಸಿಟ್ಟು ಬಂತು, ದುಃಖ ಎಲ್ಲ ಒಟ್ಟಿಗೆ ಬಂತು. ಒಟ್ಟಿಗೆ ಬಂದಾಗ ಅಮ್ಮವರು ಒಂದು ಮಾತು ಕೇಳಿದ್ರು ನನಗೆ. ನಿನ್ನನ್ನು ಏನೂ ಕೇಳ್ತಾ ಇಲ್ಲ, ನನಗೊಂದು ನೀನು ಮಾತು ಕೊಡಲೇಬೇಕು, ನನ್ನ ಮಾತನ್ನು ಉಳಿಸ್ಕೊಡು ನೀನು ಅಂತ ಹೇಳ್ಬಿಟ್ಟು. ನನಗೆ ಆಗ ಬಹಳ ಕಷ್ಟ ಆಯಿತು ಅವ್ರ ಮಾತನ್ನು ಕೇಳೋದಕ್ಕೆ. ಯಾಕೆಂತ ಹೇಳಿದ್ರೆ ಅವರು ಕೈ ತುತ್ತಾಕಿ ನನ್ನನ್ನು ಇಷ್ಟು ಮಟ್ಟಿಗೆ
ಬೆಳೆಸೋದಕ್ಕೆ ಮೂಲ ಅವರೇ, ಆ ಕುಟುಂಬನೇ. ಹಾಗಾಗಿ ನಾನು, ಅಮ್ಮ ನೀವು ನನಗೆ ಆಜ್ಞೆ ಮಾಡಿ ದಯವಿಟ್ಟು ನೀವು ಆ ಥರ ಕೇಳಬೇಡಿ, ನಮಗೆ ತಡ್ಕೊಳಕ್ಕಾಗಲ್ಲ ಅವ್ರನ್ನೆಲ್ಲ, ದಯವಿಟ್ಟು ಏನಾಗಬೇಕು ನನಗೆ ಆಜ್ಞೆ ಮಾಡಿ, ನಾನು ಅದನ್ನು ಮಾಡ್ತೀನಿ. ಏನಿಲ್ಲ, ನಾಳೆ ಇಡೀ ಕರ್ನಾಟಕದಲ್ಲಿ ನಿನ್ನ ಜವಾಬ್ದಾರಿ, ನಿನಗೆ ಆ ಜವಾಬ್ದಾರಿ ಕೊಡ್ತೀನಿ, ಜನರನ್ನ ಶಾಂತ ರೀತಿಯಿಂದ ವರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಆ ಅಭಿಮಾನಿಗಳನ್ನ, ಆ ಜನರನ್ನ ನಿಯಂತ್ರಣ ಮಾಡಬೇಕು, ಆ ಜವಾಬ್ದಾರಿ ನೀನು ಹೊತ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಕೇಳ್ತಾರೆ. ನಾನು ಇಂಥ ಒಂದು ಇದನ್ನ ನಾನು ಹೇಳಿದಾಗ ಒಂದು ಕಡೆ ಅಪಹರಣ ಆಗಿರುವಂಥ ಸಂದರ್ಭ, ನಾನು ಹೇಗೆ ಯಾವ ಥರ ಮಾತು ಕೊಡಬೇಕು ಅವರಿಗೆ? ಅವ್ರು ಹೇಳ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ, ಅಥವಾ ಇಲ್ಲಿ ಏನಾದರೂ ಇಲ್ಲಿಯ ತಮಿಳಿಗರಿಗೆ ಹೆಚ್ಚು ಕಮ್ಮಿ ಆದರೆ ಅವನು ಹೇಳ್ತಾರಂತೆ ಕ್ಯಾಸೆಟಲ್ಲಿ, ಏನಾದರೂ ಹೆಚ್ಚು ಕಮ್ಮಿ ಅಲ್ಲಿ ಒಬ್ಬ ಸತ್ರ ಇಲ್ಲಿ ಒಂದು ತಲೆ ತೆಗಿತೀನಿ ಅಂತ. ಇಂತಹ ಪರಿಸ್ಥಿತಿ ಏನ್ ಮಾಡಬೇಕು? ಬೆಳಗ್ಗೆ ಗೊತ್ತಾಗೋಯ್ತು, ಬೆಳಗಿನ ಜಾವ 4:45 ಗಂಟೆಗೆಲ್ಲ ಇಡೀ ಕರ್ನಾಟಕಕ್ಕೆ ಅದು ಗೊತ್ತಾಗೋಯ್ತು. ಏನು ಜನ, ಗುಂಪು ಗುಂಪು ಗುಂಪು, ಇಲ್ಲಿ ನೋಡಿ ಯಶವಂತಪುರ, ಮಲ್ಲೇಶ್ವರಂ, ಈ ಕಡೆ ಕೋರಮಂಗಲ, ಈ ಕಡೆ ಹನುಮಂತನಗರ, ಎಲ್ಲ ಕಡೆ ಗುಂಪು ಗುಂಪಿಂದ ಬರ್ತಾವ್ರೆ. ಗುಂಪು ಏನು ಆಕ್ರೋಶ, ಅವ್ರು ಏನ್ ಮಾಡಕ್ಕೂ ರೆಡಿ ಇದಾರೆ ಅಂತ ಒಂದು ಪರಿಸ್ಥಿತಿ. ಒಂದ್ ವಿಷಯ ನೀವು ಹೇಳ್ತಾ ಇದ್ರಿ, ನನಗೆ ಒಂದು ಜವಾಬ್ದಾರಿಯನ್ನ ಕೊಟ್ರು ಅಮ್ಮ ಅವರು ಅಂತ ಹೇಳ್ಬಿಟ್ಟು. ಮೊದ್ಲೇ ನಿಮಗೆ ದುಗುಡ, ಆತಂಕ, ಭಯ ಎಲ್ಲನೂ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ನೀವು ಇಷ್ಟು ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಬಹುದು ನಾನು ಅಂತ ಅನ್ಸ್ತಿತ್ತಾ ನಿಮಗೆ? ಯಾಕೆಂದ್ರೆ ನನ್ಗೆ ಅನ್ನಿಸ್ತು, ಯಾಕೆಂತ ಹೇಳಿದ್ರೆ ನಾನು ಎಲ್ಲವನ್ನೂ ಇವತ್ತು ನಾನು ತ್ಯಾಗ ಮಾಡಲೇಬೇಕಾಗಿತ್ತು. ನನ್ನ ಕೋಪನ ತ್ಯಾಗ ಮಾಡಬೇಕಾಗುತ್ತೆ, ನನ್ನ ಆಕ್ರೋಶನ ನಾನೇ ಹದ್ಬಸ ತಂದ್ಕೋಬೇಕಾಗುತ್ತೆ. ನಾನು ತರೋದ್ರ ಜೊತೆಗೆ ಆ ಆಕ್ರೋಶ ಭರಿತರಾಗಿಂತ ಜನ, ಅಭಿಮಾನಿಗಳು, ಅವ್ರನ್ನ ನಾನು ನಿಯಂತ್ರಣ ಮಾಡಲೇಬೇಕಾಗುತ್ತೆ. ಅಂತ ಪರಿಸ್ಥಿತಿಯಲ್ಲಿ ನಾನು ಒಪ್ಕೊಂಡೆ, ವಿಧಿ ಇಲ್ಲ, ನಾನು ಒಪ್ಕೊಳ್ಳೇಬೇಕು. ಆ ಕ್ಯಾಸೆಟ್ ನೋಡಿದ್ರೆ, ಕೇಳಿದ್ರೆ ಒಂದ್ ತಲೆ ಹೋದ್ರೆ ಒಂದ್ ತಲೆ ತೆಗಿತೀನಿ ಅಂತಾನೆ. ಯಾಕೆಂದ್ರೆ ಅವರ ಇದರಲ್ಲಿ ಹದ್ಬಸ್ನಲ್ಲಿ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡಿದ್ದಾರೆ. ನಾವು ಏನೂ ಗೊತ್ತಿಲ್ಲ, ಬೆಳಗ್ಗೆ ಆಯ್ತು, ಬೆಳಗ್ಗೆ 6 ಗಂಟೆಗೆ ನೋಡಿ ಇಡೀ ಬೆಂಗಳೂರು ಒಂದು ವಾತಾವರಣ, ಹೊರಗಡೆ ಒಂದು ರೀತಿ ವಾತಾವರಣ, ಎಲ್ಲಾ ಕಡೆ ಬಂದು ಈ ಜನ ಗುಂಪು 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 ಗುಂಪಾಗಿ ಎಲ್ಲಾ ಕಡೆ ಗಲಾಟೆಗಳು ಮಾಡ್ತಾರೆ. ಗಲಾಟೆ ಅಂದ್ರೆ ಅಂತಿಂತ ಗಲಾಟೆ ಇಲ್ಲ. ಅವತ್ತು ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಎಲ್ಲ ಸಭೆ ಸೇರಿದಂತ ಸಂದರ್ಭದಲ್ಲಿ ನಾನು ಅಷ್ಟು ಶಾಂತಿಯುತವಾಗಿ ನಡ್ಕೊಳ್ತಾ ಇರೋದನ್ನ ನೋಡಿ ಕೆಲವರು ಎಷ್ಟು ಮನಸ್ಥೈರ್ಯ ಬೇಕು ಸರ್, ನನ್ನನ್ನ ಯಾವ ತರ ನಿಂದನೆ ಮಾಡಿದ್ರು ಅಂದ್ರೆ, ನೀನು ಗಂಡಸೇ ಅಲ್ಲ, ನೀನೊಬ್ಬ ಷಂಡ ಅನ್ನೋ ತರದಲ್ಲಿ ನನ್ನನ್ನ ನೋಡ್ಬಿಟ್ರು ಜನ. ಯಾಕೆಂತ ಹೇಳಿದ್ರೆ ನಾವು ಕರೀತಾ ಇದ್ದೀವಿ, ಓಡಾಟ ಮಾಡೋಣ, ಬಸ್ ನಿಲ್ಸೋಣ, ರೈಲ್ ನಿಲ್ಸೋಣ, ಎಲ್ಲ ನಿಲ್ಸೋಣ, ಬನ್ನಿ ರೋಡ್ಗೆ ಬನ್ನಿ ಅಂತ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನಿಮಗೆ ಆ ತರ ಒಂದು ಪರಿಸ್ಥಿತಿ ನಿಯಂತ್ರಣ ಮಾಡ್ಕೋಬೇಕಾಗಿದ್ದು ನನ್ನ ಜವಾಬ್ದಾರಿ. ಅವಾಗ ಹೇಳಿದೆ, ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ರಾಜ್ಕುಮಾರ್ ಅವರು ಕಾಡಲ್ಲಿದ್ದಾರೆ, ಏನಾದ್ರು ನಾವು ಹೆಚ್ಚು ಕಮ್ಮಿ ಇಲ್ಲಿ ಮಾಡಿದ್ರೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಬಹಳ ಅವ್ರನ್ನ ಯಾವ ರೀತಿ ಅಂದ್ರೆ ಹೇಳ್ಬಾರ್ದು. ಕೊನೆಗೆ ಅವ್ರಿಗೆ ಬರ್ತಾ ಬರ್ತಾ ಯಾಕೋ ಏನೋ ಗೊತ್ತಿಲ್ಲ, ನಾನು ಆ ಟೈಮಲ್ಲಿ ನಾನೊಬ್ಬ ರಾಜ್ಕುಮಾರ್ ವಿರೋಧಿ ಅನ್ನೋ ಪಟ್ಟನು ಕಟ್ಬಿಟ್ರು ನನಗೆ. ಯಾರಿಗೂ ಪರಿಸ್ಥಿತಿಯ ಒಂದು ಆಕ್ರೋಶ. ಇವರು ರಾಜ್ಕುಮಾರ್ ಅವ್ರ ಜೊತೆ ಇಷ್ಟು ವರ್ಷ ಇದ್ದು, ಅವ್ರ ಅನ್ನ ತಿಂದು ಅವ್ರ ಜೊತೆ ಇದ್ದಂತ ಇವರು ಇವತ್ತು ಈ ಪರಿಸ್ಥಿತಿಯನ್ನು ನಿಭಾಯಿಸಕ್ ಆಗ್ತಾ ಇಲ್ಲ ಅಂದ್ಮೇಲೆ ಇವ್ರು ಯಾಕಿರ್ಬೇಕು ಅನ್ನೋ ತರದಲ್ಲಿ ನನ್ನ ಮೇಲೆ ಒಂದು ರೀತಿ ಕೆಟ್ಟ ಅಪಾದನೆ ಬರೋ ತರದಲ್ಲಿ ಹೇಳ್ಕೊಂಬಿಟ್ರು. ಅವಾಗ ನಾನು ಕೇಳ್ಕೊಂಡೆ, ನಾನು ಇದು ಮಾಡಿದೆ. ಕೊನೆಗೆ ಆ ಕಲಾವಿದರು ಅವತ್ತು ನಿಜವಾಗ್ಲಿ ಇಡೀ ಕರ್ನಾಟಕದ ಕಲಾವಿದರು, ಕಾರ್ಮಿಕರು, ಇಡೀ ಜನ, ಇಡೀ ನಮ್ಮ ಉದ್ಯಮ ಒಂದಾಯ್ತು. ಉದ್ಯಮ ಒಂದಾದಂತ ಸಂದರ್ಭದಲ್ಲಿ ನಾವೆಲ್ಲರೂ ಆವಾಗ ಬೇರೆ ದಾರಿ ಇಲ್ಲ. ಯಾಕೆಂತ ಹೇಳಿದ್ರೆ ಕಲಾವಿದರನ್ನ ಅನುಸರಿಸೋದು ನಮ್ಮಲ್ಲಿ ಬಹಳಷ್ಟು ರೂಢಿ. ನಮ್ಮ ಜನಗಳಿಗೆ ಒಬ್ಬ ಕಲಾವಿದ, ಒಬ್ಬ ಹೀರೋ, ಅವನ್ ಯಾವುದೋ ಒಂದು
ಫಿಲಂನಲ್ಲಿ ಒಂಥರ ಬಟ್ಟೆ ಹಾಕೊಂಡಿರ್ತಾರೆ, ಹೌದು. ಅಪರೂಪಕ್ಕೆ ಒಂಥರ ಏನೋ ಚೆನ್ನಾಗಿ ಕಾಣಿಸುತ್ತೆ, ಅದನ್ನ ಫಾಲೋ ಅಪ್ ಮಾಡ್ತಾರೆ. ಹೌದು ಹೌದು ಅವ್ರ ಡೈಲಾಗ್ಗಳನ್ನ ಫಾಲೋ ಅಪ್ ಮಾಡ್ತಾರೆ. ದೇವರನ್ನಾಗಿ ಪೂಜೆ ಮಾಡ್ತಾ ಇದ್ರು. ಎಷ್ಟು ಕೋಟ್ಯಾಂತರ ಜನ ಅವರ ಅಭಿಮಾನಿಗಳು. ಅದರಲ್ಲೂ ರಾಜ್ಕುಮಾರ್ ಇದ್ದಂತ ಆ ಜನಬೆಂಬಲ ಏನ್ ಹೇಳಿ, ರಾಜ್ಕುಮಾರ್ ಅವ್ರಿಗೆ ಇತ್ತಲ್ಲ ಜನಬೆಂಬಲ, ಅದು ಅವತ್ತು ಆಕ್ರೋಶ ಕಟ್ಟೆ ಹೊಡೆದೋಯ್ತು. ಕಟ್ಟೆ ಹೊಡೆದಿದ್ದು ಹಂಗೆ ಅಂದ್ರೆ ಇಡೀ ಕರ್ನಾಟಕ. ಅವತ್ತೊಂದು ಪರಿಸ್ಥಿತಿ ನಿಜವಾಗಿ ನಾನು ಅವಾಗ ನನ್ನ ಕಲಾವಿದ್ರು ಎಲ್ಲ ಒಂದಾದ್ರು, ಒಂದಾಗಿ ನಾವೆಲ್ಲ ಒಂದು ಶಿವರಾಜ್ ಕುಮಾರು, ರಾಘವೇಂದ್ರ ರಾಜ್ಕುಮಾರ್ ಅವರು ಇಡೀ ಕುಟುಂಬ ಒಂದಾಗಿ ನಾವೊಂದು ಡೈವರ್ಟ್ ಮಾಡಿದ್ವು. ಅದನ್ನು ಡೈವರ್ಟ್ ಏನಂದ್ರೆ ರಾಜ್ಕುಮಾರ್ ಅವರು ಆದಷ್ಟು ಬೇಗ ಕಾಡಿನಿಂದ ವಾಪಸ್ ಬರ್ಬೇಕಾದ್ರೆ ಈ ದಾರಿ ನಾವು ಅನುಸರಿಸಿದ್ರೆ ಜನ ಅದನ್ನೇ ಅನುಸರಿಸ್ತಾರೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ಈ ಹೋಮ ಹವನ ಪೂಜೆ ಪುನಸ್ಕಾರ ಈ ಕಡೆ ಜನರನ್ನ ಡೈವರ್ಟ್ ಮಾಡ್ಬಿಟ್ಟು, ಕಲಾವಿದ್ರೆ ಉರುಳು ಮಾಡಿ ದೇವರಿಗೆ ಇದು ಮಾಡಿ ನಾವೆಲ್ಲ ಹೋಮಗಳು ಮಾಡ್ತಾ ಇದ್ದಾಗ ಈ ಜನಗಳು ಕೂಡ ಓಹೋ ಎಲ್ಲೋ ಒಂದ್ ಕಡೆ ನಾವು ಈ ರೀತಿ ನಮ್ಮ ವರ್ತನೆಯಿಂದ ರಾಜ್ಕುಮಾರ್ ಈ ನಾಡಿಗೆ ಬರಲ್ಲ ಅನ್ನೋ ತೀರ್ಮಾನಕ್ಕೆ ಅವ್ರು ಬಂದ್ಬಿಟ್ರು. ಸೊ ಅವರೆಲ್ಲರೂ ಕೂಡ ನಮ್ಮನ್ನ ಫಾಲೋ ಅಪ್ ಮಾಡಿದ್ರು. ಫಾಲೋ ಅಪ್ ಮಾಡಿದ್ಮೇಲೆ ಇಡೀ ಕರ್ನಾಟಕ ಶಾಂತವಾಯ್ತು. ಅವತ್ತು ಹೇಳಬೇಕು ಅಂದ್ರೆ ನಾನು ಇವತ್ತು ಈ ಜಾಗದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಅವತ್ತು ಪೊಲೀಸ್ ಇಲಾಖೆ ಇದೆಯಲ್ಲ ಅದನ್ನ ನಾನು ಎಷ್ಟು ಹೊಗಳಿದ್ರು ಸಾಲದು. ಜೊತೆಗೆ ನೋಡಿ ಅವರು ಅಷ್ಟು ಗಲಾಟೆ ಮಾಡ್ತಾ ಇದ್ರೆ ಒಬ್ಬರ ಮೇಲೆ ಒಂದು ಲಾಠಿ ಚಾರ್ಜ್ ಮಾಡಲಿಲ್ಲ, ಒಂದು ಹೊಡಿಲಿಲ್ಲ, ಒಂದು ಬಡಿಲಿಲ್ಲ. ಯಾಕೆ ಜನಗಳಿಗೆ ಗೊತ್ತು, ಏನಾದ್ರು ಪೊಲೀಸರು ಗೊತ್ತು ಈ ತರ ನಾವೇನಾದ್ರೂ ಅವ್ರ ಮೇಲೆ ಮತ್ತೆ ಲಾಠಿ ಚಾರ್ಜ್ ಇನ್ನೊಂದು ಮಾಡಕ್ ಹೋದ್ರೆ ಅವ್ರು ಇನ್ನೂ ಆಕ್ರೋಶ ಪಡ್ತಾರೆ ಅಂತ ಹೇಳ್ಬಿಟ್ಟು ಮಾಡ್ಲಿಲ್ಲ, ಸಹಿಸ್ಕೊಂಡ್ರು. ಯಾವಾಗ ನಾವು ಈ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಗಮನ ಕೊಟ್ಟು ಜನ ಡೈವರ್ಟ್ ಆಗ್ಬಿಟ್ಟು ಆ ಕಡೆಗೆ. ಸೊ ಅದರಿಂದ ನಮಗೆ ಒಂದು ದೊಡ್ಡ ಲಾಭ ಆಯಿತು. ಇವತ್ತು ಈ ಜಾಗದಲ್ಲಿ ನಾನು ಪುಣ್ಯಾತ್ಮ ಅವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ, ಹೋಮ್ ಮಿನಿಸ್ಟ್ರು ಖರ್ಗೆ ಅವರು, ಇವರಿಬ್ಬರನ್ನು ಕೂಡ ಇವತ್ತು ನಾನು ರಾಜ್ಕುಮಾರ್ ವಾಪಸ್ ಬರಬೇಕಾದ್ರೆ ಇವರಿಬ್ಬರಿಂದನೇ ಸಾಧ್ಯ ಅಂತ ಹೇಳ್ಬಿಟ್ಟು ಮತ್ತೆ ಇಲಾಖೆ ಇವ್ರ 3 ಜನನ್ನ ನಾನು ಯಾವತ್ತೂ ಮರೆಯಲ್ಲ. ಓಕೆ, ನೀವು ನೋಡಿದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿಯನ್ನ ಚಿತ್ರರಂಗ, ಅದರಲ್ಲೂ ಕೂಡ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾಗಿ, ಅದರಲ್ಲೂ ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಯಾವೆಲ್ಲ ರೀತಿಯಾದಂತಹ ಸನ್ನಿವೇಶಗಳನ್ನ ಎದುರಿಸಬೇಕಾಯಿತು. ಕೇವಲ ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗಿತ್ತು. ಜೊತೆಗೆ ಅವರನ್ನ ಸಮಾಧಾನ ಮಾಡಬೇಕಾಗಿತ್ತು. ಅಂತಹ ಕೆಲಸವನ್ನ ಯಾವ ರೀತಿ ಸಾರಾ ಗೋವಿಂದ್ ಅವರು ಮಾಡಿದ್ರು ಅಂತ ಹೇಳ್ಬಿಟ್ಟು. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆಯನ್ನ ಮಾಡ್ತೀವಿ. ಇನ್ನಷ್ಟು ಗೆಸ್ಟ್ಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಚರ್ಚೆಯನ್ನ ಮುಂದುವರಿಸೋದಕ್ಕೂ ಮೊದಲು ಈಗ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.